ಕೊಲ್ಹಾಪುರದಲ್ಲಿ ಸಿದ್ಧವಾಯಿತು ಮಾಜಿ ಪ್ರಧಾನಿ ದೇವೇಗೌಡರ ಪಂಚಲೋಹದ ಪುತ್ಥಳಿ. ಸುಮಾರು 20 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಿದ ಪಂಚಲೋಹದ ಪುತ್ಥಳಿ. ದೇವೇಗೌಡರ ಅಭಿಮಾನಿ ಹುಚ್ಚೇಶ್ ಕುಂಬಾರ್ ನಿರ್ಮಿಸಿದ್ದ ಈ ಪುತ್ಥಳಿ ಕೆಲವೇ ದಿನಗಳಲ್ಲಿ ರಾಜ್ಯದ ತುಂಬಾ ಸಂಚರಿಸಿ ಕೃಷ್ಣ ಕಣಿವೆಯ ಸ್ವಗ್ರಾಮ ಸಿದ್ದಾಪುರದಲ್ಲಿ ಅನಾವರಣಗೊಳ್ಳಲಿರುವ ಈ ಪುತ್ಥಳಿ. ಹೌದು, ಎತ್ತನದ ಮಾಮರ ಎತ್ತನದ ಕೋಗಿಲೆ ಎಂಬಂತೆ ದೂರದ ಅತ್ತ ಹಾಸನದ ಇತ್ತ ಬೀಳಗಿಯ ತಾಲೂಕಿನ ಸಿದ್ದಾಪುರದ ಕರುಳು ಬಳ್ಳಿಯ ಅಭಿಮಾನದ ಸಂಬಂಧ ದೇವೇಗೌಡರ ಕಂಚಿನ ಪುತ್ಥಳಿಯನ್ನ ನಿರ್ಮಿಸಲು ಪ್ರೇರಣೆಯಾಗಿದ್ದು ಪ್ರಜಾಸತ್ತಾತ್ಮಕವಾಗಿ ಗಮನ ಸೆಳೆಯುವಂತಿದೆ. ಬೀಳಗಿ ತಾಲೂಕಿನ ಸಿದ್ದಾಪುರ ಗ್ರಾಮದ ಯುವ ಮುಖಂಡ ಹುಚ್ಚೇಶ್ ಕುಂಬಾರ್ ಮಾಜಿ ಪ್ರಧಾನಿ ದೇವೇಗೌಡರ ಅಪ್ಪಟ ಶಿಷ್ಯ ಹಾಗೂ ಅಭಿಮಾನಿ. ಹೌದು, ಅವರು ತಮ್ಮ ವಾಹನಗಳ ಮೇಲೆ ದೇವೇಗೌಡರ ಕೃಪಾ ಎಂದು ಬರೆಸಿದ್ದು ಒಂದೆಡೆಯಾದ್ರೆ, ಸ್ವಗ್ರಾಮ ಸಿದ್ದಾಪುರದಲ್ಲಿ ನಿರ್ಮಿಸಿದ ಕಾಂಪ್ಲೆಕ್ಸ್ ಗಳ ಮೇಲೆ ಕೂಡ ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಆಶೀರ್ವಾದ ಎಂದು ಬರೆಸಿರುವುದರೊಂದಿಗೆ ಇನ್ನೂ ತಮ್ಮ ವಿವಿಧ ಕಟ್ಟಡ ಹಾಗೂ ಇನ್ನಿತರ ಬೆಲೆ ಬಾಳುವ ವಸ್ತುಗಳ ಮೇಲೆ ದೇವೇಗೌಡರ ಹೆಸರು ಬರೆಸಿದ್ದಾರೆ. ಅಂದರೆ ತಾನು ನಂಬಿದ ನಾಯಕನನ್ನು ತಮ್ಮ ಎದೆಯ ಗೂಡಿನಲ್ಲಿ ಗೂಡು ಕಟ್ಟಿ ಪೂಜಿಸುತ್ತಿದ್ದಾರೆ. ಹೀಗಾಗಿ ಅವರ ಮೇಲೆ ಇಂದು ಇಟ್ಟಿರುವ ಪ್ರೀತಿಯ ಪ್ರತೀಕವಾಗಿ 20 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ದೇವೇಗೌಡರ ಪಂಚಲೋಕದ ಪುತ್ಥಳಿಯನ್ನ ಈಗಾಗಲೇ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ನಿರ್ಮಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಪುತ್ಥಳಿ ರಾಜ್ಯದ ತುಂಬಾ ಸಂಚರಿಸಿ ಹುಚ್ಚೇಶ್ ಕುಂಬಾರ್ ಅವರ ಸ್ವಗ್ರಾಮ ಕೃಷ್ಣ ಕಣಿವೆಯ ಬೀಳ್ಗಿ ತಾಲೂಕಿನ ಸಿದ್ದಾಪುರದಲ್ಲಿ ಅನಾವರಣಗೊಳ್ಳಲಿದೆ. ಹೀಗಾಗಿ ದೇವೇಗೌಡರ ಅಪ್ಪಟ ಅಭಿಮಾನಿಯಾಗಿರುವ ಹುಚ್ಚೇಶ್ ಕುಂಬಾರ್ ಅವರು ನಿರ್ಮಿಸಿದ ಮಾಜಿ ಪ್ರಧಾನಿ ದೇವೇಗೌಡರ ಪಂಚಲೋಕದ ಪುತ್ಥಳಿ ಬಗ್ಗೆ ಈಗ ರಾಜ್ಯದ ತುಂಬಾ ಸದ್ದು ಮಾಡುತ್ತಿದೆ. ಹನುಮಂತ ಬುರ್ಲಿ, ಸತ್ಯಂ ನ್ಯೂಸ್, ಬಾಗಲಕೋಟೆ. ಸರ್, ಮಾಜಿ ಪ್ರಧಾನಿ ದೇವೇಗೌಡರ ಮೂರ್ತಿ ತಾವು ನಿರ್ಮಿಸಲು ವಿಶೇಷ ಏನು ಸರ್? ಸರ್, ನಾನು ಅತ್ಯಂತ ಮೈಕ್ರೋ ಕಮ್ಯುನಿಟಿ ಕುಂಬಾರ ಜಾತಿಗಳು ಹುಟ್ಟಿರ್ತಕ್ಕಂಥ ನನ್ನನ್ನು ಬಾಗಲಕೋಟೆ ಜಿಲ್ಲೆ ಯುವ ಘಟಕದ ಅಧ್ಯಕ್ಷನ ಮಾಡುವುದರ ಮೂಲಕ, ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲಾ ಘಟಕದ ಪೇರೆಂಟ್ ಬಾಡಿ ಅಧ್ಯಕ್ಷನ ಮಾಡುವುದರ ಮೂಲಕ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನು ಮಾಡುವುದರ ಮೂಲಕ ನನಗೆ ರಾಜಕೀಯ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರಾದರೂ ಮಹಾನ್ ಪುಣ್ಯಾತ್ಮ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಿಕ್ಕೆ ಇದನ್ನು ಇಚ್ಛೆ ಪಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಈ ಸಮಾಜಕ್ಕೆ, ಈ ಸಣ್ಣ ಸಮಾಜಕ್ಕೆ ಏನಾದರೂ ಕಳಂಕ ರಹಿತವಾಗಿರ್ತಕ್ಕಂಥ ಸಮಾಜವನ್ನು ಗುರುತಿಸಿ ಆ ಸಮಾಜಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ, ಮಹತ್ವ ಯಾರಾದರೂ ಇದ್ರಪ್ಪ ಅಂತಂದ್ರೆ ಅದು ಸನ್ಮಾನ್ಯ ದೇವೇಗೌಡರು. ಆ ದೇವೇಗೌಡರು ಏನಪ್ಪ ಅಂತಂದ್ರೆ ಆ ಪುಣ್ಯಾತ್ಮ ಇವತ್ತು ನನಗೆ ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು ಸಹಾಯ ಸಹಕಾರವನ್ನು ನೀಡುವುದರ ಮೂಲಕ ನನ್ನ ಒಂದು ಎಕನಾಮಿಕಲಿ ಭದ್ರತೆಯನ್ನು ಮಾಡಿರ್ತಕ್ಕಂಥ ಪುಣ್ಯಾತ್ಮ ಯಾರಿದ್ರೆ ಸನ್ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರ ಅಂತ ಹೇಳಿಕೆ ನಾನು ಹೇಳಿಕೆ ಭಾಳ ಖುಷಿ ಅನ್ನಿಸ್ತೈತಿ. ಅಷ್ಟೇ ಅಲ್ಲದೆ ಆ ಪುಣ್ಯಾತ್ಮರ ಇವತ್ತೇನಪ್ಪ ಅಂತಂದ್ರೆ ಕೊಲ್ಹಾಪುರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಪಂಚಲೋಹಗಳ ಏನಪ್ಪ 18 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಪಂಚಲೋಹಗಳ ಪುತ್ಥಳಿ, ಆ ಪುತ್ಥಳಿ ಏನಪ್ಪ ಅಂತಂದ್ರೆ ಶಾಶ್ವತವಾಗಿ ಈ ಬ್ರಹ್ಮಾಂಡದಲ್ಲಿ ಅದು ಇರಬೇಕು, ನಮ್ಮ ಊರಿನಲ್ಲಿ ಇರಬೇಕು, ನಮ್ಮ ಮನೆ ಮಾತಾಗಿರಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಸನ್ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರ ಮೂರ್ತಿಯನ್ನು ನಾನು ಮಾಡಿಸಲಿಕ್ಕೆ ಇಚ್ಛೆಪಟ್ಟು ಮಾಡಿಸಿದ್ದೀನಿ. ಎಂದು ಅನಾವರಣಗೊಳಿಸ್ತೀರಿ ಸರ್? ಅದನ್ನು ಏನಪ್ಪ ಅಂದ್ರೆ ಈ ರಾಜ್ಯದಾದ್ಯಂತ ಏನಪ್ಪ ಅಂತಂದ್ರೆ ಅದನ್ನು ಈ ಮೂರ್ತಿಯನ್ನು ಈ ರಾಜ್ಯದಂತ ಸುತ್ತುವರಿಸಿ ರಾಜ್ಯದ ಜನರಿಗೆ ಈ ಮಾಜಿ ಪ್ರಧಾನಿಗಳು ಮಾಡಿರ್ತಕ್ಕಂಥ ಅಳಲು ಸೇವೆಯನ್ನು, ಈ ಜನಕ್ಕೆ ಮಾಡಿರ್ತಕ್ಕಂಥ ಬಳುವಳಿಯನ್ನು ಏನಪ್ಪ ಅಂತ ಬಿತ್ತರಿಸೋದ್ರ ಮೂಲಕ ಈ ರಾಜ್ಯವನ್ನು ಸುತ್ತರಿಸಿಕೆಸಿಂದ ಕೃಷ್ಣಾ ಕಡಿಮೆಯಾಗಿರ್ತಕ್ಕಂಥ ಸಿದ್ದಾಪುರ ಗ್ರಾಮದೊಳಗೆ ಆ ಮೂರ್ತಿಯನ್ನು ಏನಪ್ಪ ಅಂತಂದ್ರೆ ಇನಾಗ್ರೇಷನ್ ಆಕತಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.